ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಯಾವುದೇ ಮ್ಯೂಸಿಕನ್ನು ಯೂಸ್ ಮಾಡಿದ್ರು ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬರ್ತಾ ಇದೆಯಾ? ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇನ್ನು ಮುಂದೆ ನನ್ನ ವೀಡಿಯೋಸಲ್ಲಿ ಮ್ಯೂಸಿಕನ್ನು ನಾನು ಯೂಸೇ ಮಾಡೋದಿಲ್ಲ, ಬಿಕಾಸ್ ನಾನು ಯಾವುದೇ ಮ್ಯೂಸಿಕ್ ಹಾಕಿದ್ರೂ ಕಾಪಿರೈಟ್ ಕ್ಲೈಮ್ ಆಗ್ತಾ ಇದೆ ಅಂತ. ಹಾಗಂತ ಎಷ್ಟು ಅಂತ ಮಾತಾಡೋದಕ್ಕಾಗುತ್ತೆ? ಮ್ಯೂಸಿಕನ್ನ ಯೂಸ್ ಮಾಡಲೇಬೇಕು ಅಂತ ಸಿಚುವೇಶನ್ ಬಂದಾಗ ನಾವೇನು ಮಾಡಬೇಕು? ನಾನು ಇಲ್ಲಿ ತೋರಿಸ್ತಾ ಇರೋಂಥ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನೀವು ಮ್ಯೂಸಿಕನ್ನು ಡೌನ್ಲೋಡ್ ಮಾಡಿದ್ರೆ ಅವೆಲ್ಲವೂ ಕೂಡ ಕಾಪಿರೈಟ್ ಫ್ರೀ ಮ್ಯೂಸಿಕ್ಗಳಾಗಿರ್ತವೆ. ಇದರಲ್ಲಿ ನಾನು ಯೂಸ್ ಮಾಡೋದು ಪಿಕ್ಸಬೆ. ಇದರಲ್ಲಿ ನಾನು ಡೌನ್ಲೋಡ್ ಮಾಡಿರುವಂಥ ಆಲ್ಮೋಸ್ಟ್ ಮ್ಯೂಸಿಕ್ಗಳು ಕಾಪಿರೈಟ್ ಫ್ರೀ ಆಗಿದ್ದಾವೆ. ಹಾಗೆ ಯೂಟ್ಯೂಬಲ್ಲಿ ನಾನು ಹಾಕಿದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಕ್ಲೈಮ್ಸ್ ಕೂಡ ಆಗಿಲ್ಲ. ಬಟ್ ನಾನು ಹೇಳಿದೆ ಆಲ್ಮೋಸ್ಟ್ ಅಂತ. ಇದರಲ್ಲಿ ಡೌನ್ಲೋಡ್ ಮಾಡಿ ಹಾಕಿರುವಂಥ ಮ್ಯೂಸಿಕ್ಗೂ ಕೂಡ ಕಾಪಿರೈಟ್ ಕ್ಲೈಮ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂದರೆ ಬೈ ಮಿಸ್ಟೇಕ್ ಆಗಿ ಕಾಪಿರೈಟ್ ಕ್ಲೈಮ್ ಆಗಿರುತ್ತೆ. ಇಂಥ ಸಿಚುವೇಶನಲ್ಲಿ ನಾವೇನು ಮಾಡಬೇಕು ಅಂದರೆ ಮ್ಯೂಸಿಕ್ ಕ್ರೆಡಿಟ್ಸ್ ಅಂತ ಹೇಳಿಬಿಟ್ಟು, ನೀವು ಯಾವ ವೆಬ್ಸೈಟಲ್ಲಿ ಸಾಂಗನ್ನು ಡೌನ್ಲೋಡ್ ಮಾಡಿರ್ತೀರಾ ಅದನ್ನು ಮೆನ್ಷನ್ ಮಾಡಬೇಕು. ಅದರ ಒಂದು ಲಿಂಕನ್ನು ಅಲ್ಲಿಗೆ ಹಾಕಿದ್ರೆ, ಸೊ ನೀವು ಯೂಸ್ ಮಾಡಿರೋ ಅಂಥ ಸಾಂಗು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಆಗಿದ್ರೆ, ಬೈ ಮಿಸ್ಟೇಕ್ ಆಗಿ ಕಾಪಿರೈಟ್ ಕ್ಲೈಮ್ ಆಗಿದ್ರೆ ಅದನ್ನು ಯೂಟ್ಯೂಬು ರಿಮೂವ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.